ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ರೈತ ಯೂಟ್ಯೂಬ್ ಚಾನಲ್. ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಕಂಟಿನ್ಯೂ ಮಾಡಿ. ಇವತ್ತು ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ ರೈತ ಮಿತ್ರನೇ ಅಂತ ಹೇಳ್ಬೋದು. ಇದು ಮದ್ದು ಸ್ಪ್ರೇ ಮಾಡೋ ಗನ್ನು ನೋಡ್ತಿರ್ಬೋದು. ಈ ಗನ್ನಿನ ಬಗ್ಗೆ ನನಗೆ ಎಷ್ಟು ಮಾಹಿತಿ ಗೊತ್ತಿದೆಯಪ್ಪ ಅಂದರೆ ಅಷ್ಟು ಮಾಹಿತಿ ನಿಮಗೆ ಕೊಡ್ತೀನಿ. ಇದು ನೋಡೋಕ್ಕೆ ನೋಡಿಬಿಡಿ ಯಾವ ರೀತಿ ಕಾಣ್ತಿದೆ. ಸೇಮ್ ಮಕ್ಕಳು ಹಾಕೊಂಡು ಹೋಗೋ ಸ್ಕೂಲ್ ಬ್ಯಾಗ್ ರೀತಿ ಇದೆ, ನೋಡ್ತಿರ್ಬೋದು. ಮತ್ತು ಇದ್ರ ಕೆಪಾಸಿಟಿ ಎಷ್ಟು ಲೀಟ್ರಪ್ಪ ಒಂದು ಬಾರಿ ಇದನ್ನು ಫುಲ್ ಮಾಡ್ಬೋದಂದರೆ ಇದು ಬಂದ್ಬಿಟ್ಟು 20 ಲೀಟ್ರ್ ಹಿಡಿಯುತ್ತೆ. ಇದು ಕ್ಯಾನ್ ಏನು ಕಾಣ್ತಾ ಇದೆ ಇದು 20 ಲೀಟ್ರ್ ಹಿಡಿಯುತ್ತೆ. ಮತ್ತು ಇದರೊಳಗಡೆ ಒಂದು ಫಿಲ್ಟ್ರ್ ಇದೆ. ಈ ಫಿಲ್ಟ್ರು ಯಾವ ರೀತಿಯಪ್ಪ ಯೂಸ್ ಆಗುತ್ತೆ ಅಂದರೆ, ನಾವು ನೀರು ಹಾಕದೆ ಅದರಲ್ಲಿರುವಂಥ ಕಸ ಮೇಲ್ಗಡೆನೇ ಫಿಲ್ಟ್ರ್ ಆಗಿಬಿಡುತ್ತೆ. ಒಳಗಡೆ ಹೋದ್ರೆ ಏನಾಗುತ್ತಪ್ಪ ಅಂತಂದರೆ, ಇಲ್ಲೇನು ಕಾಣ್ತಾ ಇದೆ ಹ್ಯಾಂಡ್ಲು, ಇದರಲ್ಲಿ ಬಂದು ಇಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸ್ ತುಂಬ ಇರುತ್ತೆ. ಮತ್ತು ಈ ಹ್ಯಾಂಡ್ಲ್ ಬಗ್ಗೆ ಮಾಹಿತಿ ಕೊಡೋದಾದರೆ, ಇದರಲ್ಲೇ ಅಡ್ಜಸ್ಟ್ಮೆಂಟ್ ಕೊಡ್ತಾರೆ. ಇದನ್ನು ಯಾವ ರೀತಿ ತಿರ್ಸ್ಕೊಂತೀವಿ ಆ ರೀತಿ ಸ್ಪ್ರೇ ಆಗುತ್ತೆ ಮುಂದ್ಗಡೆ ಇದು. ಮತ್ತು ಇದ್ರ ಪೆಟ್ರೋಲ್ ಕೆಪಾಸಿಟಿ ಹೇಳೋದಾದರೆ, ಒಂದು ಸರಿ ನಾವು ಅರ್ಧ ಲೀಟ್ರ್ ಪೆಟ್ರೋಲ್ ಹಾಕಿದರೆ ಇದು ಬಂದ್ಬಿಟ್ಟು ಸುಮಾರು ಒಂದು 200 ಲೀಟ್ರ್ ಸ್ಪ್ರೇ ಆದರೆ ಆರಾಮಾಗಿ 200 ಲೀಟ್ರ್ ಸ್ಪ್ರೇ ಮಾಡ್ಬೋದು. ನೋಡ್ತಿರ್ಬೋದು ಪೆಟ್ರೋಲ್ ಟ್ಯಾಂಕು. ಇದು 600 ml ಪೆಟ್ರೋಲ್ ಟ್ಯಾಂಕ್ ಇರುತ್ತೆ ಕೆಪಾಸಿಟಿ. ನಮ್ಮ ಮೊದಲೇ ಹಳೆ ಮಾಡಲು ಗನ್ಗಳಲ್ಲಿ ಯಾವ ರೀತಿ ಬರ್ತಿತ್ತಪ್ಪ ಪೆಟ್ರೋಲ್ ಟ್ಯಾಂಕ್ ಅಂದರೆ, ಇಲ್ಲೇನು ಕಾಣ್ತಿದ್ದು ಈ ಸೈಡ್ ಇಲ್ಲಿ ಮೇಲ್ಗಡೆ ಈ ರೀತಿ ಪೆಟ್ರೋಲ್ ಟ್ಯಾಂಕ್ ಬರ್ತಾಯಿತ್ತು. ಆದರೆ ಇದರಲ್ಲಿ ಆ ರೀತಿ ಅಲ್ಲ, ಕೆಳಗಡೆ ಸೇಫ್ಟಿ ಕೊಟ್ಟಿದ್ದಾನೆ. ಮತ್ತು ಓಲ್ಡ್ ಗನ್ಗಳಿಗೆಲ್ಲ ಯಾವ ರೀತಿಯಪ್ಪ ಅಂದರೆ ಪೆಟ್ರೋಲು ಆಯಿಲು ಮಿಕ್ಸ್ ಮಾಡಿ ಹಾಕೋದಿತ್ತು. ಆದರೆ ಇದಕ್ಕೆ ಆ ರೀತಿ ಅಲ್ಲ, ಪ್ಯೂರ್ ಪೆಟ್ರೋಲ್ ಒಂದೇ ಹಾಕ್ಬೇಕು ಇದಕ್ಕೆ. ಮತ್ತು ಇದರಲ್ಲಿ ಬೆಸ್ಟ್ ಏನಪ್ಪ ಅಂತಂದರೆ, ಇದೇನು ಕಾಣ್ತಿದ್ದು ಈ ರೀತಿ ಒಂದೇ ಕಿಕ್ಕಿ ಸ್ಟಾರ್ಟ್ ಆಗುತ್ತಿದ್ದು. ಆದರೆ ಓಲ್ಡ್ ಗನ್ಗಳೆಲ್ಲ ತುಂಬ ಜಾಸ್ತಿ ಸರಿ ಇದನ್ನು ಜಗ್ಬೇಕಾಗಿತ್ತು. ಸ್ಟಾರ್ಟ್ ಮಾಡೋದು ಇದೇ ರೀತಿ. ಇದನ್ನು ಎಷ್ಟು ಸ್ಪೀಡ್ ಪ್ರೆಷರಾಗಿ ಜಗ್ತೀವಿ ಅಷ್ಟು ಸ್ಪೀಡಾಗಿ ಚಾಲು ಆಗೋ ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ಇದ್ರ ಇಂಜಿನ್ ಕೆಪಾಸಿಟಿ ಹೇಳಿದ್ರೆ ಇದು 4 ಸ್ಟ್ರೋಕ್ ಇಂಜಿನ್ ಬರುತ್ತೆ. ಸ್ಟ್ರೋಕ್ ಅಂತ ಗೊತ್ತಾಗೋದು ಅಂದರೆ HP ಅಂತ ಹೇಳಿದ್ರೆ 1 ರಿಂದ 1.5 HP ಪ್ರೊಡ್ಯೂಸ್ ಮಾಡುತ್ತೆ ಇದು ಪವರು. ಮತ್ತು ಇಲ್ಲಿ ಚಿಕ್ಕದಾಗಿ ಏನು ಕಾಣ್ತಿದೆ ಇಲ್ಲಿ ನೋಡ್ತಿರ್ಬೋದು, ಇದೇ ಇದ್ರ ಸೈಲೆನ್ಸರು, ಇಂಜಿನ್ ಸೈಲೆನ್ಸರ್ ಇಲ್ಲಿ ಬರುತ್ತೆ ಇದಕ್ಕೆ. ಮತ್ತು ಇದೇನು ಕಾಣ್ತಾ ಇದೆಯಪ್ಪ ಅಂದರೆ ಇದು ಆಯಿಲ್. ಇದು ಇದರಲ್ಲಿ ಹಾಕುವಂತಹ ಆಯಿಲ್ ಟೋಪನ್. ಇದು ತೆಗೆದುಬಿಟ್ಟು ಆಯಿಲ್ ಹಾಕೋದು. ಇದು ಆಯಿಲ್ ಚೇಂಜ್ ಯಾವ ರೀತಿಯಪ್ಪ ಅಂತಂದರೆ, ಮೊದಲು 10 ಗಂಟೆಗೆ ಆಯಿಲ್ ಚೇಂಜ್ ಮಾಡ್ಬೇಕು. 10 ಗಂಟೆ ಗನ್ ಓಡುತ್ತೆ, 10 ರಿಂದ 15 ಗಂಟೆ ಒಳಗೆ ಆಯಿಲ್ ಚೇಂಜ್ ಮಾಡಬೇಕು. ಎರಡನೇ ಬಾರಿ 30. ಇದೇ ರೀತಿ ಜಾಸ್ತಿ ಆಗುತ್ತಾ ಹೋಗುತ್ತೆ. ನೀವು ಸರಿಯಾದ ಟೈಮ್ಗೆ ಆಯಿಲ್ ಚೇಂಜ್ ಮಾಡ್ಕೊಂಡ್ರೆ ಗನ್ ಅಂತೂ ಸೂಪರಾಗಿ ಸ್ಮೂತಾಗಿ ರನ್ ಆಗುತ್ತೆ. ನಾವು ತಗೊಂಡು ಏನಿಲ್ಲಪ್ಪ ಅಂದರೆ 2 ವರ್ಷ ಆಯಿತು. ನೋಡ್ತಿರ್ಬೋದು ಗನ್ನು ಇನ್ನೂ ರನ್ನಿಂಗ್ ಕಂಡೀಷನ್ನಲ್ಲೇ ಇದೆ. ಮತ್ತು ಇದರ ಆಫ್ ಸ್ವಿಚ್ ಎಲ್ಲಿದೆಯಪ್ಪ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು, ಇದೇ ಇದರ ಆಫ್ ಸ್ವಿಚ್ಚು. ಇದು ಬಂದುಬಿಟ್ಟು ಎಕ್ಸ್ಲೇಟ್ರು. ಮೇಲ್ಗಡೆ ಮಾಡಿದರೆ ಎಕ್ಸ್ಲೇಟ್ರ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಕೆಳಗಡೆ ಇಡಿಸಿದರೆ ಕಡಿಮೆ ಎಕ್ಸ್ಲೇಟ್ರ್ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಇದರಲ್ಲಿ ಈ ಥರ ಹ್ಯಾಂಡಲ್ಗಳು ಬೇರೆ ಬೇರೆ ಬರುತ್ತೆ. ಮೊಳಕೆ ಚಿಕ್ಕದಾಗಿದ್ದು ಒಡೆಯೋ ಬೇರೆ ಸ್ಟಿಕ್ ಇರುತ್ತೆ, ಅದಿಲ್ಲ ನಮ್ಮ ಹತ್ರ. ಇದೇನು ಕಾಣ್ತಾ ಇದೆ ಇದೇ ಗನ್ ಜೊತೆ ಕೊಡೋದು ನಾವು ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಮತ್ತು ಈ ಬೆಲ್ಟಿನ ಬಗ್ಗೆ ಮಾಹಿತಿ ಕೊಡೋದಾದರೆ ಇಲ್ಲಿ ನೋಡ್ತಿರ್ಬೋದು, ಇವು ಬೆಲ್ಟ್ಗಳು ಈ ಗನ್ ಜೊತೆ ಬರೋ ಬೆಲ್ಟ್ಗಳು 1 ವರ್ಷಕ್ಕೆಲ್ಲ ನಮ್ಮಲ್ಲಿ ಅವು ಹರಿದೋಗ್ಬಿಟ್ಟು ನಾವು ಹಾಗಾಗಿ ಮತ್ತೆ ಬೇರೆ ತಗೊಂಡು ಬಂದಿದ್ದೀವಿ ಹೊಸ ಹೋಗ್ಬಿಟ್ಟು. ಇವ್ರು ಇಂಜನ್ ಸೇಫ್ಟಿ ಯಾವ ರೀತಿ ಮೇಂಟೈನ್ ಮಾಡಿದಾರಪ್ಪ ಅಂದರೆ, ಇದೆಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ. ಇದ್ರ ಮೇಲ್ಗಡೆ ನೀರು ಬಿದ್ದರೂ ಆಫ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಮತ್ತು ಇದ್ರ ಪ್ಲಗ್ ನೋಡ್ಬೋದು ಒಳಗಡೆ ಯಾವ ರೀತಿ ಸೇಫ್ ಆಗಿದೆ ಕಾಣ್ತಿರ್ಬೋದಲ್ವ. ಇದೇ ಇದ್ರ ಪ್ಲಗ್ಗು ಕಾಣ್ತಾಯಿದೆ ನೋಡಿ. ಮತ್ತು ಇದರಲ್ಲಿ ಏನಪ್ಪ ಅಂತಂದರೆ ಇಲ್ಲೇನು ಕಾಣ್ತಿದೆ ಇದೇನಪ್ಪ ಅಂದರೆ, ಇದು ಎಕ್ಸ್ಟ್ರಾ ಉಳಿದಿರುವಂತಹ ನೀರುಗಳನ್ನ ಇದರಿಂದ ಓಪನ್ ಮಾಡಿ ಕೆಳಗಡೆ ಚೆಲ್ಬೋದು. ಮತ್ತು ಇದೇ ರೀತಿ ರೈತರ ಬಗ್ಗೆ ಬೇಕಾಗಿರುವಂತಹ ರೈತರಿಗೆಲ್ಲ ಮಾಹಿತಿ ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ,
ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಮೋಟಿವೇಶನ್ ಸಿಕ್ಕಾಗುತ್ತೆ, ನಾವು ಇನ್ನೂ ರೈತರ ಬಗ್ಗೆ ವೀಡಿಯೋ ಮಾಡಬೇಕು ಅಂತ ಉತ್ಸಾಹ ಬರುತ್ತೆ. ಮತ್ತು ಇದೇನಪ್ಪ ಅಂದರೆ ಇದು ಸ್ಟಾರ್ಟ್ ಆಗಲಿಲ್ಲ ಅಂತಂದರೆ ಇದೇನು ಕಾಣ್ತಾ ಇದೆ, ಇದು ಬೈಕ್ಗಳಲ್ಲಿ ಚೌಕಿ ಯಾವ ರೀತಿ ಕೆಲಸ ಮಾಡುತ್ತೆ ಆ ರೀತಿ ಇದಕ್ಕೆ ಕೆಲಸ ಮಾಡುತ್ತೆ. ಇದು ಮೇಲ್ಗಡೆ ಎತ್ಬಿಟ್ಟು ಇಲ್ಲೇನು ಕಾಣುತ್ತೆ, ಇದು ಪೆಟ್ರೋಲ್ ಪ್ರೆಷರ್ ಅಂದರೆ ಈ ರೀತಿ ಒತ್ತೋದ್ರಿಂದ ಪೆಟ್ರೋಲ್ ಪ್ರೆಷರ್ ಆಗಿ ಇಂಜನ್ಗೆ ಹೋಗುತ್ತೆ. ಆವಾಗ ಈ ಇಂಜನು ಸ್ಟಾರ್ಟ್ ಆಗಲಿಲ್ಲ ಅಂದರೂ ಒಂದೊಂದು ಟೈಮ್ನಲ್ಲಿ ಈಜಿಯಾಗಿ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತಿನ್ನು ಇದ್ರ ಪ್ರೈಸ್ ಬಗ್ಗೆ ಮಾತಾಡೋದಾದರೆ ಇದು ಈಗ ಬಂದ್ಬಿಟ್ಟು ಏನಿದೆ, ಇದು 20 ಲೀಟ್ರ್ ಟ್ಯಾಂಕರ್ ಇರೋದ್ರಿಂದ ಇದು ಬಂದ್ಬಿಟ್ಟು ನಮಗೆ 8,500ರಿಂದ 9,000ಕ್ಕೆ ಸಿಗುತ್ತೆ. ಆದರೆ 25 ಟ್ಯಾಂಕರ್ ಏನಿದೆ 9,500ರಿಂದ 10,000ರಲ್ಲಿ ಸಿಗುತ್ತೆ. ಮತ್ತು ಇದು ಬಂದ್ಬಿಟ್ಟು ಹೋಂಡಾ ಕಂಪ್ನಿಯವ್ರ ಗನ್ ಆಗಿರುತ್ತೆ. ಇದಕ್ಕೆ ರೈತ ಕೃಷಿ RK139 ಅಂತ ಈ ಗನ್ ಬಂದುಬಿಟ್ಟು ನೋಡ್ತಿರ್ಬೋದು ಇಲ್ಲಿ. ನಾವು ತಗೊಂಡು ಸುಮಾರು 2 ವರ್ಷ ಆಯಿತು, ಇನ್ನೂ ರನ್ನಿಂಗ್ ಕಂಡೀಷನಲ್ಲೇ ಇದೆ. ಮತ್ತು ಡೈಲಿ ಇದೇ ರೀತಿ ರೈತರು ಬೇಕಾಗಿರುತ್ತೆ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದರ ಬಗ್ಗೆ ಸ್ವಲ್ಪ ಆದರೂ ಮಾಹಿತಿ ಸಿಕ್ಕಿದೆ ಅನ್ಕೋತೀನಿ ಈ ಮಿಷಿನ್ ಬಗ್ಗೆ. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.